ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಿಗೆ ಆ ನೋಟಿಸ್ ರವಾನೆ ಕೂಡ ಆಗಿದೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎರಡನೇ ನೋಟಿಸ್ ಕೂಡ ರೇವಣ್ಣನವರಿಗೆ ಕೊಟ್ಟಿದ್ದೀವಿ. 24 ಗಂಟೆ ಸಮಯ ಇದೆ. 24 ಗಂಟೆ ಒಳಗಡೆ ಬಂದು ಅವರು ಹಾಜರಾಗದೇ ಇದ್ರೆ ಅವ್ರನ್ನ ಖಂಡಿತವಾಗಿ ಬಂಧನ SIT ಮಾಡುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸಂತ್ರಸ್ತೆಯರು ಮುಂದೆ ಬರಬಹುದು ಅಂತ ಅನ್ನಿಸ್ತಾ ಇದೆ. ಈ ಕೇಸ್ ತುಂಬಾನೇ ಸೂಕ್ಷ್ಮವಾಗಿದೆ. ತುಂಬಾನೇ ಬರ್ತಾ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗಬಹುದು. ನಾವು ಜರ್ಮನಿಗೆ ಹೋಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹುಡುಕಾಡೋ ಕೆಲಸ ಮಾಡಿಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಹಾಸನದಲ್ಲಿ ಭಯದ ವಾತಾವರಣ ಇದೆ. ಆದರೆ ನಾವು ಸಂತ್ರಸ್ತೆಯರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಅವರು ಮುಕ್ತವಾಗಿ ಬಂದು ದೂರನ್ನ ಕೊಡಬಹುದು ಅಂತ ಈ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಕೂಡ ಮಾತಾಡ್ತಾ ಇದ್ರು. ಇನ್ನು DK ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರೇನು ಆರೋಪಿಸ್ತಾ ಇದ್ದಾರೆ, ಆ ಆರೋಪದ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೇಸ್ ತುಂಬಾನೇ ಸೆನ್ಸಿಟಿವ್ ಆಗಿದೆ, ನಾನು ನನ್ನ ವ್ಯಾಪ್ತಿಗೆ ಏನ್ ಬರುತ್ತೋ ಅದನ್ನ ಮಾತ್ರ ಮಾತನಾಡಬಲ್ಲೆ, ಈ ವಿಚಾರದಲ್ಲಿ ನಾನು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಜಿ ಪರಮೇಶ್ವರ್ ಅವರು ಹಂಚಿಕೊಂಡಿದ್ದಾರೆ. ಸೊ ರೇವಣ್ಣನವರಿಗೆ ಎರಡನೇ ನೋಟಿಸ್ ಹೋಗಿದೆ. 24 ಗಂಟೆ ಸಮಯ ಇರುತ್ತೆ. ಸೊ 24 ಗಂಟೆ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವ್ರನ್ನ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಸಾವಿರಾರು ವಿಡಿಯೋಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೇವಲ ಬೇರೆ ವಿಚಾರ ಬಂದಂತಹ ಸಂದರ್ಭದಲ್ಲಿ, ಅದು ಕೊಲೆ ಮರ್ಡರ್ ಆದಂತಹ ಸಂದರ್ಭದಲ್ಲಿ, ದರೋಡೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ತುಂಬಾ ಬೇಗ ಕಾರ್ಯಪ್ರವೃತ್ತರಾಗ್ತಾರೆ. ಆದರೆ ಇದು ತುಂಬಾನೇ ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇನ್ನಷ್ಟು ಸಂತ್ರಸ್ತೆಯರು ಮುಂದೆ ಬರಬಹುದು ಅನ್ನುವಂತ ಇನ್ಫಾರ್ಮೇಶನ್ ನ ಗೃಹ ಸಚಿವ ಜಿ ಪರಮೇಶ್ವರ್ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.